press the bell icon on the YouTube app and never miss another update. Welcome students. Today we are going to learn data handling, okay, in your 4th standard. So, ಇಲ್ಲಿ question ಏನಿದೆ ಅಂದರೆ, here is a picture chart with different color flowers, okay. ಇಲ್ಲಿ ಒಂದು ಪಿಕ್ಚರ್ ಚಾರ್ಟ್ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಕಲರ್ಸ್ ಆಫ್ ಫ್ಲವರ್ಸ್ ಇದೆ, ಓಕೆ. ಅದನ್ನು ಕೌಂಟ್ ಮಾಡಿ ನಾವು ಇಲ್ಲಿ ಡಾಟಾ ಬರ್ಕೊಂಡಿದ್ದೀವಿ. ಏನಿದೆ ಅಂದರೆ ಸೀರಿಯಲ್ ನಂಬರ್ 1 ಫ್ಲವರ್ಸ್ ಎಷ್ಟಿದೆ, ರೋಸ್ ಎಷ್ಟಿದೆ, ರೋಸ್ ಫ್ಲವರ್ಸು 10 ಇದೆ. ಸೊ 10 ಅಂತ ಬರ್ಕೊಂಡಿದ್ದೀವಿ. ಸೊ ಲೋಟಸ್ 5, ಸೊ 5 ಅಂತ ಬರ್ಕೊಂಡಿದ್ದೀನಿ. ಆ್ಯಂಡ್ ಸನ್ಫ್ಲವರ್ 8, ಓಕೆ. ಸೊ 8 ಅಂತ ಬರ್ಕೊಂಡಿದ್ದೀನಿ. ಹೈಬಿಸ್ಕಸ್ ಫ್ಲವರ್ 5 ಇದೆ. ಸೊ 5 ಅಂತ ಬರ್ಕೊಂಡಿದ್ದೀನಿ. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 28 ಫ್ಲವರ್ಸ್ ಆಗಿದೆ, ಓಕೆ. ಸೊ ಇದನ್ನು ನಾವು ಡಾಟಾನ ಬರ್ಕೊಂಡಿದ್ದೀವಿ, ಓಕೆ. ಇನ್ಫಾರ್ಮೇಷನ್ ಸಿಗುತ್ತಲ್ಲ ನಮಗೆ, ಫ್ಲವರ್ಸ್ ಎಷ್ಟಿದೆ ಅನ್ನೋ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ. ಸೊ ಆ ಇನ್ಫಾರ್ಮೇಷನ್ ಏನಿದೆ, ಆ ಇನ್ಫಾರ್ಮೇಷನ್ನ ನಾವು ಏನಂತ ಕರಿತೀವಿ, ಡಾಟಾ ಅಂತ ಕರಿತೀವಿ, ಓಕೆ. ಆ ಡಾಟಾನ ನಾವು ಇದರಲ್ಲಿ ಬರೆದು ಟೋಟಲ್ ಮಾಡಿದ್ದೀವಿ, ಓಕೆ. ಸೊ ರೋಸ್ ಇಸ್ 10, ಲೋಟಸ್ ಇಸ್ 5, ಸನ್ಫ್ಲವರ್ 8, ಹೈಬಿಸ್ಕಸ್ 5 ಆ್ಯಂಡ್ ಟೋಟಲ್ ಈಸ್ 28, ಓಕೆ. ಟೋಟಲ್ ಫ್ಲವರ್ಸ್ ಆರ್ 28. ಸೊ ಇದನ್ನು ಈಗ ನಾವು ಬಾರ್ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಾರ್ ಗ್ರಾಫ್ ಅಂದರೆ ಏನು? ಸೊ ಬಾರ್ ಗ್ರಾಫ್ ಇಸ್ ಎ ಡಾಟಾ ರೆಪ್ರೆಸೆಂಟೆಡ್ ಬೈ ಎ ಸ್ಟ್ರೇಟ್ ಬಾರ್. ಒಂದು ಸ್ಟ್ರೇಟ್ ಲೈನ್ ಇರುತ್ತೆ. ಆ ಸ್ಟ್ರೇಟ್ ಲೈನಲ್ಲಿ ಹಾರಿಜಾಂಟಲ್ ಲೈನ್ಸ್ ಇರುತ್ತೆ ಮತ್ತು ವರ್ಟಿಕಲ್ ಕಾಲಮ್ಸ್ ಇರುತ್ತೆ. ಹಾರಿಜಾಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸ್ ಇರುತ್ತೆ. ಆ ಹಾರಿಜಾಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸಲ್ಲಿ ನಾವು ಈ ಡಾಟಾನ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಇದನ್ನು ನಾವೇನಂತ ಕರಿತೀವಿ, ಬಾರ್ ಗ್ರಾಫ್ ಅಂತ ಕರಿತೀವಿ, ಓಕೆ. ಬಾರ್ ಗ್ರಾಫ್. ಮತ್ತೊಂದು ಬಾರ್ ಗ್ರಾಫಲ್ಲಿ ಈ ಥರ ರೋಸ್ ಅಂತ ಬರ್ಕೊಂಡಿದ್ದೀನಿ. ಸೊ ಗ್ಯಾಪ್ ಇರುತ್ತೆ, ಓಕೆ. ಫಸ್ಟ್ ಡಾಟಾ ರೋಸಿನ ಡಾಟಾ ಬರಿಬೇಕಾದ್ರೆ ರೋಸಿನ ಡಾಟಾ ಬರೆದಾದ್ಮೇಲೆ ಒಂದು ಗ್ಯಾಪ್ ಇರುತ್ತೆ, ಒಂದು ಕಾಲಮ್ನ ಬಿಡಬೇಕಾಗುತ್ತೆ. ನೆಕ್ಸ್ಟು ಮತ್ತೆ ಲೋಟಸ್ ಡಾಟಾನ ಬರಿಬೇಕು, ಓಕೆ. ನೆಕ್ಸ್ಟು ಒಂದು ಕಾಲಮ್ನ ನಾವು ಗ್ಯಾಪ್ ಬಿಡಬೇಕಾಗುತ್ತೆ. ಸೊ ಸನ್ಫ್ಲವರ್ ಮತ್ತು ಒಂದು ಗ್ಯಾಪ್ ಮತ್ತು ಹೈಬಿಸ್ಕಸ್, ಓಕೆ. ಈ ಥರ ನಾವು ಈ ಡಾಟಾನ ಈ ಬಾರ್ ಗ್ರಾಫಲ್ಲಿ ಅರೇಂಜ್ ಮಾಡ್ತಾ ಹೋಗ್ತೀವಿ. ಹಾರಿಜಾಂಟಲ್ ಲೈನ್ಸ್, ಹಾರಿಜಾಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸಲ್ಲಿ ಅರೇಂಜ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಬಾರ್ ಗ್ರಾಫ್, ಓಕೆ. ಸ್ಟ್ರೈಟ್ ಬಾರ್ಸಲ್ಲಿ ಅಂದರೆ ಬಾರ್ಸ್ ಇರುತ್ತೆ, ಈ ಸ್ಕ್ವೇರ್ಸಲ್ಲಿ ನಾವು ಇದನ್ನು ಬರೆಯೋದು, ಓಕೆ. ಈ ಸ್ಕ್ವೇರ್ಸಲ್ಲಿ ನಾವು ಇದನ್ನು ಡ್ರಾ ಮಾಡೋದು, ಓಕೆ. ಇದನ್ನು ಬಾರ್ಸ್ ಅಂತ ಕರೀತಾರೆ, ಓಕೆ. ಸ್ಟ್ರೈಟ್ ಬಾರ್ಸ್, ಓಕೆ. ಸೊ ಇಟ್ ಇಸ್ ಕಾಲ್, ಯಾವ ಶೀಟಲ್ಲಿ ನಾವು ಅರೇಂಜ್ ಮಾಡ್ತೀವಿ, ಗ್ರಾಫ್ ಶೀಟಲ್ಲಿ, ಓಕೆ. ಗ್ರಾಫ್ ಶೀಟಲ್ಲಿ, ಅದಕ್ಕೆ ನಾವು ಏನಂತ ಕರಿತೀವಿ, ಬಾರ್ ಗ್ರಾಫ್, ಓಕೆ. ಬಾರ್ ಗ್ರಾಫ್ ಅಂತ ಕರಿತೀವಿ, ಓಕೆ. ಸೊ ನಾನು ಇಲ್ಲಿ ನಂಬರ್ ಆಫ್ ಫ್ಲವರ್ಸ್ ಅಂತ ಬರ್ಕೊಂಡಿದ್ದೀನಿ. ಫ್ಲವರ್ಸನ್ನ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಫ್ಲವರ್ಸ್ ಅಂತ ಬರೆದಿದ್ದೀನಿ, ಓಕೆ. ಇದೇನಾಗಿದೆ, ವೈ ಆ್ಯಕ್ಸಿಸ್ ಆಗಿದೆ. ಇದನ್ನು ಏನಂತ ಕರಿತೀವಿ, ವೈ ಆ್ಯಕ್ಸಿಸ್. ಸೊ ಆರೋ ಮಾರ್ಕ್ ಮೇಲೆ. ಸೊ ನಾವು 1 2 3 4 5 6 7 8 9 10 ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೆದಿದ್ದೀವಿ ಅಲ್ವಾ. ಸೊ ಹಾಗಾಗಿ ಆರೋ ಮಾರ್ಕ್ನ ನಾನು ಅಪ್ಪರ್ ಸೈಡಲ್ಲಿ ಆರೋ ಮಾರ್ಕು ಅಪ್ವರ್ಡ್ ಡೈರೆಕ್ಷನಲ್ಲಿ ಬರ್ತಿದ್ದೀನಿ, ಓಕೆ. ಸೊ ನೆಕ್ಸ್ಟು ರೋಸ್. ಸೊ ಫ್ಲವರ್ಸ್ ಏನಿದೆ, ಟೈಪ್ಸ್ ಆಫ್ ಫ್ಲವರ್ಸ್, ಓಕೆ. ರೋಸ್ ಇದೆ, ಲೋಟಸ್, ಸನ್ಫ್ಲವರ್, ಹೈಬಿಸ್ಕಸ್. ಸೊ ಇದೇನಾಗಿರುತ್ತೆ, ಎಕ್ಸ್ ಆ್ಯಕ್ಸಿಸ್ ಆಗಿರುತ್ತೆ. ಇದನ್ನು ಏನಂತ ಕರಿತೀವಿ, ಎಕ್ಸ್ ಆ್ಯಕ್ಸಿಸ್ ಅಂತ ಕರಿತೀವಿ. ಸೊ ಈ ಡಾಟಾನ ಈ ಬಾರ್ ಗ್ರಾಫಲ್ಲಿ ಅರೇಂಜ್ ಮಾಡೋಣ, ಓಕೆ. ಸೊ ರೋಸ್ ಎಷ್ಟಿದೆ, 10 ಇದೆ, ಓಕೆ. ಇಲ್ಲಿ 0 ಬರ್ಕೊಂಡಿದ್ದೀನಿ ಈ ಲೈನ್ಗೆ, ಆಮೇಲೆ ಈ ರೋಗೆ 0 ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟು 1 2 3 4 5 6 7 8 9 10, ಓಕೆ. ನಾವು ಆಲ್ರೆಡಿ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಜಾಮೆಟ್ರಿಕಲ್ ಫಿಗರ್ಸಲ್ಲಿ ನಾವು ಕಲ್ತಿದ್ದೀವಿ. ಸೊ ಒಂದು ಗ್ರಾಫಲ್ಲಿ
ಸೊ ಒಂದು ಗ್ರಾಫಲ್ಲಿ ಯಾವ ಥರ ಸ್ಕ್ವೇರ್ಸ್ ಇರುತ್ತೆ, ಒಂದು ಸ್ಕ್ವೇರ್ ಏನಾಗಿರುತ್ತೆ 1 ಸೆಂಟಿಮೀಟರ್ ಇರುತ್ತೆ. ಓಕೆ, 1 ಸೆಂಟಿಮೀಟರ್ ಇರುತ್ತೆ. ಒಂದು ಸ್ಕ್ವೇರ್ ಏನಾಗಿರುತ್ತೆ 1 ಸೆಂಟಿಮೀಟರ್ ಇರುತ್ತೆ. ಹಾಗಾದರೆ ಇದೇನು 0 to 1 ಇದೆ ಅಲ್ವಾ, 0 to 1 ಇದ್ದರೆ ಇದು 1 ಸೆಂಟಿಮೀಟರ್ ಅಂತ. ಓಕೆ, 1 to 2, ಸೊ ಇದು ಕೂಡ 1 ಸೆಂಟಿಮೀಟರ್. ಸೊ 2 to 3 1 ಸೆಂಟಿಮೀಟರ್, 3 to 4 1 ಸೆಂಟಿಮೀಟರ್, 4 to 5 1 ಸೆಂಟಿಮೀಟರ್, 5 to 6 1 ಸೆಂಟಿಮೀಟರ್, 6 to 7 1 ಸೆಂಟಿಮೀಟರ್. ಸೊ ಈ ಸ್ಕ್ವೇರ್ಸಲ್ಲಿ ನಾವು ಇದನ್ನು ಅರೇಂಜ್ ಮಾಡಬೇಕು. ಓಕೆ, ಸೊ ರೋಸ್ ಎಷ್ಟಿದೆ 10 ಇದೆ. ಓಕೆ, ರೋಸು 10 ಇದೆ. 0 1 2, ಇಲ್ಲಿ ನಾನು ಫಸ್ಟಿಗೆ ಒಂದು ಗ್ಯಾಪ್ ಇಟ್ಟಿದ್ದೀನಿ. ಓಕೆ, ಸೊ ಗ್ಯಾಪ್ ಇದೆ. ಸೊ 0 1 2 3 4 5 6 7 8 9 10. ಓಕೆ, ಸೊ 10 ರೋಸಸ್ ಇದೆ. ಹಾಗಾಗಿ ನಾನು ಗ್ರಾಫನ್ನು ಹೀಗೆ ಬರೀತೀನಿ. ಓಕೆ, ಸೊ ನಿಮಗೆ ಈ ಥರ ಲೈನ್ಸ್ ಬರಲಿಲ್ಲ ಅಂದರೆ ನೀವು ಇದನ್ನು ಈ ಥರ ಮಾಡ್ಕೋಬಹುದು, ಶೇಡ್ ಮಾಡ್ಕೋಬಹುದು. ಶೇಡ್ ಮಾಡ್ಕೋಬಹುದು. ಸೊ ಶೇಡ್ ಮಾಡ್ಕೊಂಡಾಗ ನಮಗದು 10 ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟು ಲೋಟಸ್ ಎಷ್ಟಿದೆ 5 ಇದೆ. ಸೊ 5. ಓಕೆ, 5ಅಲ್ಲಿ ಅರೇಂಜ್ ಮಾಡಿದ್ದೀನಿ. ನೆಕ್ಸ್ಟು ಸನ್ಫ್ಲವರ್ 8. ಸನ್ಫ್ಲವರ್ 8 1 2 3 4 5 6 7 8. ಸೊ 8 ಇದೆ ಅಲ್ವಾ, ಸೊ 8 ಶೇಡ್ ಮಾಡ್ಕೋಬಹುದು ಅಂತ ಹೇಳಿದ್ದೀನಿ. ಪೆನ್ಸಿಲಿಂದ ಶೇಡ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ ನೆಕ್ಸ್ಟ್ ಹೈಬಿಸ್ಕಸ್. ಹೈಬಿಸ್ಕಸ್ ಎಷ್ಟಿದೆ 5 ಇದೆ. ಓಕೆ, ಹೈಬಿಸ್ಕಸ್ 5 ಇದೆ. ಸೊ 1 2 3 4 5. ಸೊ 5 ಇದೆ ಅಲ್ವಾ. ಓಕೆ, ಹೈಬಿಸ್ಕಸ್ 5. ಸೊ ಈ ಥರ ಇದನ್ನು ಬರೆಯೋದು, ಬಾರ್ಗ್ರಾಫಲ್ಲಿ ಬರೆಯೋದು ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಫ್ಲವರ್ಸು ತುಂಬ ಅಂದರೆ ಯಾವ ಫ್ಲವರ್ಸು ಜಾಸ್ತಿ ಇದೆ, ಯಾವ ಫ್ಲವರ್ಸು ಕಡಿಮೆ ಇದೆ, ಯಾವ ಫ್ಲವರ್ಸು ಈಕ್ವಲ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಈ ಬಾರ್ಗ್ರಾಫ್ನ ನೋಡಿದ್ರೆ. ಓಕೆ, ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನು ನೋಡಿ ಈ ಬಾರ್ಗ್ರಾಫ್ನ ನೋಡಿ ನಾವು ಅದಕ್ಕೆ ಆನ್ಸರ್ ಮಾಡೋಣ. ಓಕೆ, ವಿಚ್ ಫ್ಲವರ್ಸ್ ಆರ್ ಸೋಲ್ಡ್ ಮ್ಯಾಕ್ಸಿಮಮ್ ಅಂದರೆ ಯಾವ ಫ್ಲವರ್ಸು ಮ್ಯಾಕ್ಸಿಮಮ್ ಆಗಿ ಸೆಲ್ ಆಗಿದೆ ಅಂದರೆ ಸೋಲ್ಡ್ ಆಗಿದೆ ಅಂತ. ಓಕೆ, ಸೊ ಯಾವ ಫ್ಲವರ್ಸು ತುಂಬ ಜಾಸ್ತಿ ಸೇಲ್ ಆಗಿದೆ. ಓಕೆ, ಯಾವ್ದು ಸೇಲ್ ಆಗಿದೆ ಹೇಳಿ. ಸೊ ಇದರಲ್ಲೇ ಬಾರ್ಗ್ರಾಫ್ ನೋಡಿ ಹೇಳಿ. ರೋಸ್ ಅಲ್ವಾ, ಸೊ ರೋಸ್ ಆನ್ಸರ್ ಇಲ್ಲಿ ಬರೀತಾ ಇದ್ದೀನಿ, ರೋಸ್. ಓಕೆ, ಯಾವ ಫ್ಲವರು ಜಾಸ್ತಿ ಸೇಲ್ ಆಗಿದೆ ಅಂತ ಕೇಳಿದರು. ಸೊ ಯಾವುದು ರೋಸ್. ವಿಚ್ ಫ್ಲವರ್ಸ್ ಆರ್ ಲೆಸ್ ಇನ್ ನಂಬರ್. ಓಕೆ, ಯಾವ ಫ್ಲವರ್ಸು ಲೆಸ್ ಇನ್ ನಂಬರಲ್ಲಿದೆ ಅಂದರೆ ಲೆಸ್ ಇನ್ ನಂಬರಲ್ಲಿರೋದು ಅಂದರೆ ಲೋಟಸ್ಸು ಕೂಡ 5 ಇದೆ ಮತ್ತು ಹೈಬಿಸ್ಕಸ್ಸು ಕೂಡ 5 ಇದೆ. ಓಕೆ, ಲೋಟಸ್ಸು ಕೂಡ 5 ಇದೆ, ಹೈಬಿಸ್ಕಸ್ಸು 5 ಇದೆ. ಹಾಗಾಗಿ ಅವೆರಡು ಏನಾಗುತ್ತೆ ಲೆಸ್ ಇನ್ ನಂಬರ್. ಓಕೆ, ಲೋಟಸ್ ಆ್ಯಂಡ್ ಹೈಬಿಸ್ಕಸ್. ಇಲ್ಲಿ ಬರೀತೀನಿ ರೋಸ್, ಮ್ಯಾಕ್ಸಿಮಮ್ ಆಗಿರೋದು ರೋಸ್. ನೆಕ್ಸ್ಟು ಲೋಟಸ್ ಆ್ಯಂಡ್ ಹೈಬಿಸ್ಕಸ್. ಓಕೆ, ಹೈಬಿಸ್ಕಸ್. ನೆಕ್ಸ್ಟು ವಿಚ್ ಫ್ಲವರ್ಸ್ ಆರ್ ಆಫ್ ದ ಸೇಮ್ ನಂಬರ್. ಯಾವ ಫ್ಲವರ್ಸು ಸೇಮ್ ನಂಬರಲ್ಲಿದೆ. ಸೊ ನೋಡಿ ಇಲ್ಲಿ 5 ಇದೆ, ಲೋಟಸ್ 5 ಇದೆ ಮತ್ತು ಹೈಬಿಸ್ಕಸ್ಸು 5 ಇದೆ. ಸೊ ಲೋಟಸ್ 5, ಹೈಬಿಸ್ಕಸ್ 5. ಓಕೆ, ಸೊ ಲೋಟಸ್ ಆ್ಯಂಡ್ ಹೈಬಿಸ್ಕಸ್.
lotus and hibiscus. Next, what is the total number of flowers? Okay, total number of flowers ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿದಾಗ ನೋಡಿ 5 + 5 10 ಆಗುತ್ತೆ, +8 18, 1 + 1 2, ಓಕೆ 28. ಟೋಟಲ್ ಫ್ಲವರ್ಸ್ ಎಷ್ಟು? 28. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಬಾರ್ ಗ್ರಾಫ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ರು, ಫಸ್ಟ್ ಕ್ವಶನಲ್ಲಿ ನಾವು ಡಾಟಾ ಅವರು ಕೊಟ್ಟಿದ್ರು, ಆ ಡಾಟಾನ ನೋಡಿಕೊಂಡು ನಾವು ಏನು ಮಾಡಿದ್ವಿ, ಬಾರ್ ಗ್ರಾಫ್ನ ಬರೆದ್ವಿ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಬಾರ್ ಗ್ರಾಫ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿ ನಾವು ಈ ಇನ್ಫಾರ್ಮೇಷನ್ನ ಬರಿಬೇಕು, ಈ ಡಾಟಾನ ಬರಿಬೇಕು. ಓಕೆ, ಬರೆಯೋಣವಾ? Okay, weight of the flowers in kg. Weight of the flowers in kg. Okay. So jasmine, marigold, rose, deodar. deodar. ಸೊ ನೋಡಿ ಇಲ್ಲಿ ಜಾಸ್ಮಿನ್ ಫ್ಲವರ್ಸು ವೇಟ್ ಎಷ್ಟಿದೆ ಅಂದರೆ ಕೆ ಜಿಯಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡಬೇಕು. ವೇಟನ್ನು ನಾವು ಇದರ ವೇಟ್ ಎಷ್ಟಿದೆ ಅನ್ನೋದು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಜಾಸ್ಮಿನ್ ಎಷ್ಟಿದೆ? 9 kg. ಓಕೆ, ಸೊ ಮ್ಯಾರಿಗೋಲ್ಡ್ 6 kg ಆ್ಯಂಡ್ ರೋಸ್ 4 kg ಆ್ಯಂಡ್ ಡೆಂಡರ್ 2 kg. ಓಕೆ, ಈ ಡಾಟಾ ಈ ಬಾರ್ ಗ್ರಾಫ್ನ ನೋಡಿ ನಾವೇನು ಮಾಡಬೇಕು, ಡಾಟಾನ ರೆಪ್ರೆಸೆಂಟ್ ಮಾಡಬೇಕು. ಮಾಡೋಣವಾ? Jasmine, marigold, rose, deodar. Okay, so weight. kg. ಓಕೆ, ವೆಯ್ಟ್ kg. ಸೊ ಜಾಸ್ಮಿನ್ ಎಷ್ಟಿದೆ? 9. ಓಕೆ, 9 kg ಇದೆ, 9 ಅಂತ ಬರ್ಕೊಂಡಿದ್ದೀನಿ. ಮ್ಯಾರಿಗೋಲ್ಡ್ 6 ಅಂತ ಬರೆದಿದ್ದೀನಿ. ಸೊ ರೋಸ್
4, so 4 ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಸೊ ಡಿಯಾಂಡರ್ 2. ಓಕೆ, ಸೊ ಟೋಟಲ್ ವೆಯ್ಟ್ ಎಷ್ಟಾಗುತ್ತೆ? 21 ಆಗುತ್ತೆ. ಎಷ್ಟಾಗುತ್ತೆ ನೋಡಿ, 6 + 4 10, 10 + 2 12 ಆಗುತ್ತೆ. 12 + 9 ಎಷ್ಟಾಗುತ್ತೆ? 21. ಸೊ ಕೆ ಜಿ ಎಷ್ಟಾಯಿತು? 21 kg. ಸೊ ಈಗ ಬಾರ್ಗ್ರಾಫು ಆಯಿತು, ಈಗ ಡಾಟಾ ರೆಪ್ರೆಸೆಂಟ್ ಮಾಡಿದ್ದು ಆಯಿತು. ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಓಕೆ, ಮಾಡೋಣವಾ? ವಿಚ್ ಫ್ಲವರ್ ಆರ್ ಸೋಲ್ಡ್ ಮ್ಯಾಕ್ಸಿಮಮ್ ಅಂದರೆ ಯಾವ ಫ್ಲವರು ಜಾಸ್ತಿ ಸೇಲ್ ಆಗಿದೆ ಅಂದರೆ ಮ್ಯಾಕ್ಸಿಮಮ್ ಆಗಿ ಸೇಲ್ ಆಗಿದೆ ಅಂತ. ಯಾವುದು? ಜಾಸ್ಮಿನ್ ತಾನೆ. ಜಾಸ್ಮಿನ್ 9 ಇದೆ. ಓಕೆ, ಸೊ ಇಲ್ಲಿ ಬಾರ್ಗ್ರಾಫ್ ನೋಡಿ ಹೇಳೋಣ. 1 2 3 4 5 6 7 8 9. ಸೊ ಜಾಸ್ಮಿನ್ ಏನಾಗಿದೆ? 9 kg ಇದೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಫ್ಲವರ್ಸಲ್ಲಿ ಜಾಸ್ಮಿನೇ ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ ಆಗಿ ಸೇಲ್ ಆಗಿದೆ. ಓಕೆ, ಸೊ ಜಾಸ್ಮಿನ್. ಓಕೆ, ಜಾಸ್ಮಿನ್. ವಿಚ್ ಫ್ಲವರ್ ಆರ್ ಸೋಲ್ಡ್ ಮಿನಿಮಮ್ ಅಂದರೆ ಮಿನಿಮಮ್ ಆಗಿ ಸೇಲ್ ಆಗಿರೋ ಫ್ಲವರ್ ಯಾವುದು? ಡಿಯೆಂಡ್. ಓಕೆ, ಮಿನಿಮಮ್ ಅಂದರೆ ತುಂಬ ಕಡಿಮೆ ಸೇಲ್ ಆಗಿದೆ. ಓಕೆ, ಡಿಯೆಂಡ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ ದ ಫ್ಲವರ್ ಸೋಲ್ಡ್? ಟೋಟಲ್ ವೇಟ್ ಎಷ್ಟು? ಫ್ಲವರ್ ಸೋಲ್ಡ್ ಆಗಿರೋ ಟೋಟಲ್ ಎಷ್ಟು? ವೇಟ್ ಎಷ್ಟು? ಅದರ ವೇಟ್ ಎಷ್ಟು? 21 kg. ಓಕೆ, 21 kg. ಓಕೆ, 21 kg. ವಿಚ್ ಆರ್ ಸೋಲ್ಡ್ ಲೆಸ್ ದೆನ್ 5 kg? 5 kgಗಿಂತ ಕಡಿಮೆ ಇರೋದು ಯಾವುದು ಅಂತ ಕೇಳಿದ್ದಾರೆ. 5 kgಗಿಂತ ಕಡಿಮೆ ಇರೋದು ಯಾವುದು ಇದರಲ್ಲಿ? ಇದು ನೋಡಿದ್ರೆ 6 kg ಇದೆ. ಸೊ 5 kgಗಿಂತ ಕಡಿಮೆ 1 2 3 4 kg ಇದೆ. ಇದು ಡಿಯಾಂಡರ್ 2 kg ಇದೆ. ರೋಸ್ ಆ್ಯಂಡ್ ಡಿಯಾಂಡರ್ ಅಲ್ವಾ? ಸೊ 5 kgಗಿಂತ ಕಡಿಮೆ ಇದೆ ರೋಸ್ ಆ್ಯಂಡ್ ಡಿಯಾಂಡರ್. Rose and deander. Rose and deander. Which are sold less than 5 kg but more than 2 kg. Which are sold less than 5 kg but more than 2 kg. 5 kg ಗಿಂತ ಕಡಿಮೆ but more than 2 kg. ಯಾವುದು? ಇದೆ ಅಲ್ವಾ? 5 kgಗಿಂತ ಕಡಿಮೆ ಇದೆ ಅಂದರೆ 4 kg ಇದೆ. 5 kgಗಿಂತ ಕಡಿಮೆ 4 kg ಇದೆ. ಮೋರ್ ದೆನ್ 2 kg. ಓಕೆ, ಸೊ ರೋಸ್. So next, exercise 15.1. Okay, 15.1. ಸೊ ಇಲ್ಲಿ ದ ಬಾರ್
ಎಕ್ಸಸೈಸ್ 15 ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಬಾರ್ ಚಾರ್ಟ್ ಆಫ್ ಫೇವ್ರೆಟ್ ಫುಡ್ ಐಟಮ್ ಲೈಕ್ಡ್ ಬೈ 25 ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ಇಸ್ ಗಿವನ್. ಅಬ್ಸರ್ವ್ ದಿಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 25 ಸ್ಟೂಡೆಂಟ್ಸ್ ಇದ್ದಾರೆ. 25 ಸ್ಟೂಡೆಂಟ್ಸು ಅವರಿಗೆ ಯಾವ ಫುಡ್ ಇಷ್ಟ ಅನ್ನೋದನ್ನು ಅವರು ಒಂದು ಬಾರ್ ಗ್ರಾಫ್ನ ಕೊಟ್ಟಿದ್ದಾರೆ. ನಾವು ಅದನ್ನು ಏನು ಮಾಡಬೇಕು, ಡಾಟಾನ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಮಾಡೋಣವಾ? ಸೊ ಏನಿದೆ ಅಂದರೆ ಇಡ್ಲಿನ 9 ಅಂದರೆ 9 ಸ್ಟೂಡೆಂಟ್ಸು ಇಷ್ಟಪಟ್ಟಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ okay, number of students. ಸೊ ಇಲ್ಲೇನಿದೆ, ಇಡ್ಲಿ ಇದೆ. ಇಡ್ಲಿನ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ? ಸೊ 9 ಮೀನ್ಸ್ 9 ಸ್ಟೂಡೆಂಟ್ಸ್ ಇಷ್ಟಪಟ್ಟಿದ್ದಾರೆ. ಸೊ ಇಡ್ಲಿನ. ಚಪಾತಿನ 8 ಸ್ಟೂಡೆಂಟ್ಸು ಚಪಾತಿನ ಇಷ್ಟಪಟ್ಟಿದ್ದಾರೆ. 8 ಸ್ಟೂಡೆಂಟ್ಸ್ ಚಪಾತಿ. ಓಕೆ, ನೆಕ್ಸ್ಟು ದೋಸಾ 5 ಸ್ಟೂಡೆಂಟ್ಸ್. ಎಷ್ಟು? 5 ಸ್ಟೂಡೆಂಟ್ಸ್. ದೋಸಾ 5 ಸ್ಟೂಡೆಂಟ್ಸ್. ಓಕೆ, ಪೂರಿ 3 ಸ್ಟೂಡೆಂಟ್ಸ್. ಓಕೆ, ಪೂರಿ ಇದೆ, ಪೂರಿನ 3 ಸ್ಟೂಡೆಂಟ್ಸ್. ಓಕೆ, ಇಲ್ಲೇನು ಬರೆದಿದ್ದೀವಿ? ಟಿಫಿನ್ಸ್ ಅಂತ ಬರೆದಿದ್ದೀವಿ. ಎಕ್ಸ್ ಆಕ್ಸಿಸ್, ಓಕೆ, ವೈ ಆಕ್ಸಿಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಇಡ್ಲಿ 9 ಸ್ಟೂಡೆಂಟ್ಸ್, ಚಪಾತಿ 8 ಸ್ಟೂಡೆಂಟ್ಸ್ ಆ್ಯಂಡ್ ದೋಸಾ 5 ಆ್ಯಂಡ್ ಪೂರಿ ಎಷ್ಟು? ಪೂರಿ 3 ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ನೋಡಿ ನಾವು ಇಲ್ಲಿ ಕೆಲವೊಂದು ಕ್ವಶನ್ಸಿಗೆ ಆನ್ಸರ್ ಮಾಡಬೇಕಾಗಿದೆ. ಓಕೆ, ಡಾಟಾ ಏನು ಬರೆಯೋದು ಬೇಡ, ಆನ್ಸರ್ ಮಾಡಿದ್ರೆ ಸಾಕು. ವಿಚ್ ಫುಡ್ ಐಟಮ್ ಇಸ್ ಲೈಕ್ಡ್ ಬೈ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್? ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಷ್ಟಪಟ್ಟಿರೋ ಫುಡ್ ಯಾವುದು? ಇಡ್ಲಿ. ಓಕೆ, ಇಡ್ಲಿ ಅಲ್ವಾ? ಸೊ ಇಡ್ಲಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಷ್ಟಪಟ್ಟಿರೋ ಫುಡ್ ಯಾವುದು? ಇಡ್ಲಿ. ಓಕೆ, ವಿಚ್ ಫುಡ್ ಐಟಮ್ ಈಸ್ ಲೈಕ್ಡ್ ಬೈ ಮೋರ್ ದೆನ್ 6 ಸ್ಟೂಡೆಂಟ್ಸ್ ಬಟ್ ಲೆಸ್ ದೆನ್ 8 ಸ್ಟೂಡೆಂಟ್ಸ್? ಮೋರ್ ದೆನ್ 6 ಸ್ಟೂಡೆಂಟ್ಸ್ ಬಟ್ ಲೆಸ್ ದೆನ್ 8 ಸ್ಟೂಡೆಂಟ್ಸ್ ಮೀನ್ಸ್ more than 6 but less than 8 means chapati. Okay, chapati. Next, which food item liked by more than 4 students but less than 7 students? More than 4 students ಅಂದರೆ more than 4 students ಅಂದರೆ 4ರಿಂದ ಜಾಸ್ತಿ, 7ಗಿಂತ ಕಡಿಮೆ. ಯಾವುದು ಇರೋದು? 1 2 3 4 5 ದೋಸಾ ತಾನೆ. ಸೊ ದೋಸಾ. ಸೊ ನೆಕ್ಸ್ಟ್, ವಿಚ್ ಫುಡ್ ಐಟಮ್ ಈಸ್ ಲೈಕ್ಡ್ ಬೈ ವೆರಿ ಫ್ಯೂ ಸ್ಟೂಡೆಂಟ್ಸ್? ತುಂಬ ಕಡಿಮೆ ಸ್ಟೂಡೆಂಟ್ಸ್ ಇಷ್ಟಪಟ್ಟಿರೋ ಫುಡ್ ಯಾವುದು? ಸೊ ಪೂರಿ. 1 2 3 ಓನ್ಲಿ 3. ಓಕೆ, ಪೂರಿ. ಗೊತ್ತಾಗಿದೆ ಅಲ್ವಾ? ಈ ಬಾರ್ ಗ್ರಾಫ್ನ ನೋಡಿಕೊಂಡು ನಾವು ಕ್ವಶನ್ಸನ್ನು ಆನ್ಸರ್ ಮಾಡಿದ್ವಿ. ಸೊ ಜಾಸ್ತಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೈಕ್ಡ್ ಫುಡ್ ಈಸ್ ಇಡ್ಲಿ. ಸೊ ನೆಕ್ಸ್ಟು ಐಟಮ್ ಮೋರ್ ದೆನ್ 6 ಸ್ಟೂಡೆಂಟ್ಸ್ ಬಟ್ ಲೆಸ್ ದೆನ್ 8 is a chapati. Which food item liked by more than 4 students but less than 7 is a dosa. And which food item is liked by very few students is puri. Okay, so next, second main, the number of animals in a zoo are represented in a bar chart. ಒಂದು ಬಾರ್ ಚಾರ್ಟ್ ಕೊಟ್ಟಿದ್ದಾರೆ ಅವರೇ, ಅದರಲ್ಲಿ ನಂಬರ್ ಆಫ್ ಅನಿಮಲ್ಸನ್ನ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಟ್ ದ ಟೇಬಲ್ ಆ್ಯಂಡ್ ರೈಟ್ ದ ಡೀಟೇಲ್ಸ್. ಡೀಟೇಲ್ಸ್ ಅಂದರೆ ಡಾಟಾ ಬರಿಬೇಕು. ಸೊ
ಡಾಟಾನ ಬರಿಬೇಕಾಗಿದೆ. ಓಕೆ, ಅದನ್ನು ನೋಡಿ ಡೀಟೇಲ್ಸ್ ಬರಿಬೇಕು. ಸೊ ನಂಬರ್ ಆಫ್ ಅನಿಮಲ್ಸ್ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ, ಓಕೆ, name of animals. Okay, so number of animals. Name of animal, number of animals 1, 2, 3 and 4. Okay, so ಈಗ ಡಾಟಾ ಬರೆಯೋಣವಾ. ಸೊ ಲಯನ್ ಎಷ್ಟಿದೆ, ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಇದನ್ನು ಅವರು 1 ಸೆಂಟಿಮೀಟರ್ಗೂ ಎಷ್ಟು ಅಂತ ಮಾಡ್ಕೊಂಡಿದ್ದಾರೆ, 5 ಸೆಂಟಿಮೀಟರ್ ಅಂತ ಮಾಡಿದ್ದಾರೆ. ಅಂದರೆ ಮೀನ್ಸ್ 1 ಬಾಕ್ಸ್ ಇಸ್ ಈಕ್ವಲ್ ಟು 5 ಅನಿಮಲ್ಸ್ ಅಂತ. ಓಕೆ, 0, 5 ಅಂದರೆ 5 ಅನಿಮಲ್ಸ್. 1 ಬಾಕ್ಸ್ ಇಸ್ ಈಕ್ವಲ್ ಟು 5 ಅನಿಮಲ್ಸ್ ಅಂದರೆ ಅದರಲ್ಲಿ 5 ಅನಿಮಲ್ಸ್ ಬಂತು ಅಂತ. ಓಕೆ, ಸೊ ನೆಕ್ಸ್ಟ್ 10, 15, 20, 25, 30, 35, 40. ಓಕೆ, 40 ಸಾಕಿಷ್ಟು. ಸೊ ಇಲ್ಲಿ ನೋಡಿ ಈಗ. ಓಕೆ, ಸೊ ಅಂದರೆ 5 ಅನಿಮಲ್ಸ್. ಯಾವುದದು 5 ಅನಿಮಲ್ಸ್? ಯಾವುದು? ಲಯನ್. ಓಕೆ, ಲಯನ್. ಓಕೆ, 0 to 5, 5 to 10, 10 to 15, 15 to 20, 20 to 25 and 25 to 30. ಓಕೆ, 30. ಸೊ 30 to 35, 35 to 40. ಸೊ ಲಯನ್ ಎಷ್ಟು? 5. ಸೊ ನೆಕ್ಸ್ಟ್ ಡೀರ್ ಮೀನ್ಸ್ 20. ಡೀರ್ ಎಷ್ಟಿದೆ? 20 ಇದೆ ಒಂದು ಝೂ ಅಲ್ಲಿ. ಸೊ ಈ ಅನಿಮಲ್ಸ್ ಇದ್ದಾವೆ ಒಂದು ಝೂ ಅಲ್ಲಿ. ಈ ಅನಿಮಲ್ಸನ್ನ ನಾವು ನೋಡಬಹುದು. ಸೊ 5 ಲಯನ್ಸ್ ಇದೆ. ಹಾಗಾದರೆ ಡೀರ್ ಎಷ್ಟಿದೆ? 20 ಇದೆ. ಡೀರ್ ಎಷ್ಟಿದೆ? 20. ಓಕೆ, ಡೀರ್ ಎಷ್ಟಿದೆ? 20 ಇದೆ. ಓಕೆ, ನೆಕ್ಸ್ಟು ರ್ಯಾಬಿಟ್ ಎಷ್ಟಿದೆ? 10 ಇದೆ. ಓಕೆ, ರ್ಯಾಬಿಟ್ 10. ರ್ಯಾಬಿಟ್ 10 ಇದೆ. ನೆಕ್ಸ್ಟು ಇಲ್ಲಿ ಬರ್ದೇ ಇಲ್ಲಲ್ಲ, ಡೀರ್. ಓಕೆ, ನೆಕ್ಸ್ಟ್ ರ್ಯಾಬಿಟ್. ನೆಕ್ಸ್ಟ್ ಮಂಕಿ ಎಷ್ಟಿದೆ? 15 ಇದೆ. ಮಂಕಿ ಎಷ್ಟಿದೆ? 15 ಇದೆ ಅಲ್ವಾ? ಸೊ ಮಂಕಿ ಎಷ್ಟಿದೆ? 15. ಓಕೆ, ಸೊ ಲಯನ್ 5, ಡೀರ್ 20, ರ್ಯಾಬಿಟ್ 10 ಆ್ಯಂಡ್ ಮಂಕಿ. Okay, monkey is a 15. So now ಓಕೆ ಬರೆಯೋಣವಾ ಡಾಟಾನ. ಲಯನ್ ಎಷ್ಟಿದೆ? ನೇಮ್ ಆಫ್ ದ ಅನಿಮಲ್ಸ್ ಲಯನ್. ಸೊ ಎಷ್ಟು? 5. ಓಕೆ, ನೆಕ್ಸ್ಟ್ ಡೀರ್ 20, rabbit 10,
Next, monkey 15. 50. Okay. So 5 plus 5 10 ಆಗುತ್ತೆ 10. So 2 plus 1 3 3 4 4 5 means 50. Total ಎಷ್ಟು 50 animals ಇದೆ. ಓಕೆ 5 plus 5 10 ಆಯಿತು, ಒಂದು ಕ್ಯಾರಿ ಕೊಟ್ಟೆ. ಸೊ 2 plus 1 3 ಆಯಿತು, 3 plus 1 4 ಆಯಿತು, 4 plus 1 5. ಸೊ 50 ಅನಿಮಲ್ಸ್ ಇದೆ ಆ ಝೂವಲ್ಲಿ. 50 ಅನಿಮಲ್ಸ್ ಇದೆ. ಸೊ ಈ ಥರ ನಾವು ಬಾರ್ ಗ್ರಾಫ್ನ ನೋಡಿಕೊಂಡು ಒಂದು ಅದರ ಡಾಟಾನ ಬರೆದಿದ್ದೀವಿ. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಮೇನ್, collect the information regarding for activities of Pratibha Karanji program in your school and the number of students who participated in them. Construct the table, draw a bar chart and explain ಅಂತ ಕೇಳಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಕಾಂಪಿಟಿಷನ್ಸ್ ನಡೆದಿದೆ. ಆ ಕಾಂಪಿಟಿಷನ್ಸು ಯಾವ್ಯಾವ ಕಾಂಪಿಟೇಷನ್ ನಡೆದಿದೆ, ಸೊ ಎಷ್ಟು ಮತ್ತು ಎಷ್ಟು ಸ್ಟೂಡೆಂಟ್ಸು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದನ್ನು ಒಂದು ಬಾರ್ಗ್ರಾಫ್ ಬರೆದು ಒಂದು ಡಾಟಾನ ಬರಿಬೇಕಾಗಿದೆ. ಸೊ ಬರೆಯೋಣವಾ? ಸೊ ಇಲ್ಲಿ ಕೂಡ 0 to 5 ಸ್ಟೂಡೆಂಟ್ಸ್, 10 ಸ್ಟೂಡೆಂಟ್ಸ್, 15 ಸ್ಟೂಡೆಂಟ್ಸ್, 20 ಸ್ಟೂಡೆಂಟ್ಸ್, 25 ಸ್ಟೂಡೆಂಟ್ಸ್, 30, 35, 40 ಈ ಥರ ನಾವು ಬರ್ಕೋಬೇಕಾಗಿದೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲೇನು ಬರಬೇಕು? ನಂಬರ್ ಆಫ್ ಸ್ಟೂಡೆಂಟ್ಸ್. ನಂಬರ್ ಆಫ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಲ್ಲಿ ಯಾವ ಯಾವ ಕಾಂಪಿಟೇಷನ್ ಇದೆ ಅಂತ. ಸೊ ಭಾವಗೀತೆ, ಓಕೆ. ನೆಕ್ಸ್ಟ್ ಡಿಬೇಟ್ ಇದೆ, ಆಮೇಲೆ ಎಸ್ಸೆ ಇದೆ, ಆ್ಯಂಡ್ ಪಿಕ್ ಆ್ಯಂಡ್ ಸ್ಪೀಕ್ ಇದೆ. ಪಿಕ್ ಆ್ಯಂಡ್ ಸ್ಪೀಕ್, ಓಕೆ. ಪಿಕ್ ಆ್ಯಂಡ್ ಸ್ಪೀಕ್ ಇದೆ. ಓಕೆ. ಸೊ ಭಾವಗೀತೆ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ದಾರೆ ಅಂದರೆ 10. ಓಕೆ, 10. ಭಾವಗೀತೆಯಲ್ಲಿ 10 ಸ್ಟೂಡೆಂಟ್ಸು ಅಟೆಂಡ್ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಡಿಬೇಟ್ ಕಾಂಪಿಟೇಷನ್ 20. ಓಕೆ. ಡಿಬೇಟ್ ಕಾಂಪಿಟೇಷನಲ್ಲಿ ಎಷ್ಟು ಸ್ಟೂಡೆಂಟ್ಸು? 20. ಓಕೆ. ಓಕೆ, 20 ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೆಕ್ಸ್ಟು ಎಸ್ಸೆ. ಓಕೆ. ಎಸ್ಸೆಯಲ್ಲಿ ಎಷ್ಟು? ಸೊ 25 ಸ್ಟೂಡೆಂಟ್ಸ್. 25 ಸ್ಟೂಡೆಂಟ್ಸ್. ಸೊ 25 ಸ್ಟೂಡೆಂಟ್ಸ್. ನೆಕ್ಸ್ಟ್ ಪಿಕ್ ಆ್ಯಂಡ್ ಸ್ಪೀಕ್. ಓಕೆ. ಪಿಕ್ ಆ್ಯಂಡ್ ಸ್ಪೀಕ್ ಎಷ್ಟು? 15. ಓಕೆ, 15 ಇದೆ. ಸೊ 15. ಸೊ ಇಲ್ಲಿ ಈಗ ನಾವು ಡಾಟಾನ ಬರಿಬೇಕು ಅಲ್ವಾ? ಓಕೆ. ಭಾವಗೀತೆ, ನೇಮ್ ಆಫ್ ಸ್ಟೂಡೆಂಟ್ಸ್, ಅಲ್ಲ, ನೇಮ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ and competitions. Okay, competitions. Okay, name of competitions. Okay, number of students. Number of students. Okay, ಭಾವಗೀತೆ, ಡಿಬೇಟ್, essay, pick and speak,
ಎಷ್ಟಿದೆ ಭಾವಗೀತೆ 10 ಸ್ಟೂಡೆಂಟ್ಸ್. ಓಕೆ 10. ನೆಕ್ಸ್ಟ್ ಡಿಬೇಟ್ 20 ಸ್ಟೂಡೆಂಟ್ಸ್. essay 25 students and pick and speak is 15 students. Okay, total number of students is 70. Okay, 70. ಸೊ ಈ ಥರ ನಾವು ಬಾರ್ ಗ್ರಾಫ್ ಕೊಟ್ಟರೆ ಅಥವಾ ಡಾಟಾ ಕೊಟ್ಟರೆ ಆ ಡೀಟೇಲ್ಸ್ ಏನಾದರೂ ಕೊಟ್ಟರೆ ಆ ಡೀಟೇಲ್ಸ್ನ ನೋಡಿ ಡಾಟಾ ಬಾರ್ ಗ್ರಾಫ್ನ ಬರಿಬೇಕಾಗತ್ತೆ, ಅಥವಾ ಬಾರ್ ಗ್ರಾಫ್ ಕೊಟ್ಟರೆ ನಾವು ಆ ಬಾರ್ ಗ್ರಾಫ್ನ ನೋಡಿ ಡೀಟೇಲ್ಸ್ ಬರಿಬೇಕಾಗತ್ತೆ. ಓಕೆ, ಸೊ ನಿಮಗೆ ಈ ಕಾನ್ಸೆಪ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.